ಆ ಕಡೆ ನೋಡಲ್ಲ ಅಲ್ಲೊಂದು ಬಿದ್ದಿರಂಗದೆ ಬೆಲಿ ಮರೇಲಿ ನೋಡ್ರಿ ಅಲ್ಲಿ. ಕಾಯಿ ಬುಂಡೆಕ ಸುಮ್ಕಿರೋದು ಕಾಯಲ್ವಾ ಹಳ್ಳಿ ಗುಂಜ ತೂತ್ ಮಾಡೋದಕ್ಕೆ ಸುಮ್ಕಿರಿ ನೋಡಿಲಿ. ಇವತ್ತೇನು ಕಾಯಿಗೆ ಬಿದ್ದಿರ್ಬಲ್ಲ ಬನ್ನಿ ತಗ ಹೋಗೋದ ಹೊಟ್ಟೆ ಸಿಗ್ತದೆ. ನೀನು ಹೋಗೋಂದಿರು ನನ್ನ ಯಾಕೆ ಜೀವ ತೆಗಿತಾ ಇದೀ? ಅಯ್ಯೋ ಬಾ ಮರೆ ಏನು ಹೊಸಿ ಹೊಟ್ಟೆ ಸಿಗ್ತಿಯಲ್ಲ. ಬತ್ತೀನಿ ತಾಡು. ಇವತ್ತೇನು ಬಿದ್ದಿಲ್ಲಕತ್ ನಡಿ ನೋಡದ ಯಾರನ್ನಾರು ಕಾಯಿ ನಾಳೆ ಪಚೆ ಮಾಡ್ಕೊಂಡು ಯಾರನ್ನಾರೇ ಕಾಯಿ ಕೇಳಿದ್ರೆ ಕಕ್ಕ ಬಂದ್ಬಿಟ್ಟು ಕೇಳ್ಕೊ ಸಾಕ್ಬಿಡ್ತೀನಿ. ಏನು ಬಿದ್ದಂಗೆ ಸುಮ್ಮನೆ ತಗ ಅವ್ರು ಇವ್ರು ಹಾಯ್ಕೊಂಡು ಹೋಗ್ತಾರೆ. ಇವ್ರು ಹಾಯ್ಕೊಂಡು ಹೋಗೋ ಬದಲು ಮಾರಕ್ಕೋರನ್ನ ಕಸರು ಆಯ್ತದೆ, ಮನೆ ಬಂಗ ಕರು ಆಯ್ತದೆ. ಯಾರನ್ನ ಪಚೆ ಮಾಡ್ತೀನಿ ನಾನೇ. ಶಿವಸೇಕ ಕರ್ಕೊಬೋದಾಯ್ತು. ಕುಡಿದ್ಬಿಟ್ಟು ಮಾರ್ಗಿರೋದಿಂದ ಬಿದ್ದುಬಿಟ್ರೆ ಏನೋ ಮಾಡೋದು. ಮಾರತ್ತಕ್ಕಿಂತ ಮುಂಚೆಗೆ ಕುಡಿತಾನೆ ಅವನು ಬಡಿಯದ. ಅಯ್ಯ ಬನ್ನಿ ಪರವಾಗಿಲ್ಲ, ಅವನೇ ಬೇಕಾ ಕಾಸ್ಬಿಟ್ರೆ ಯಾರು ಬರ್ತಾರೆ. ಆಮೇಲೆ ಅದು ಯಾಕೆ ಬೇಕು ಗಾಚಾರ. ಆಮೇಲೆ ಅವ್ರು ಎಡ್ತಿರು ಸುಮ್ಮನೆ ಅದಾರಪ್ಪ, ಬೀದಿ ನಿಂತ್ಕೊಂಡು ಕುಣಿತಾರೆ. ನಮ್ಗೆ ಅಂದ್ರೆ ಕರ್ಕೊಂಡೋಗಿ ಹಿಂಗೆ ಮಾಡಿದ್ರು ಮುಟ್ಟಿದ್ರು ಅಂತ. ಸರಿ ಅದು ಯಾವ ಹಣೆ ಬರ ಬಿಡು. ಓ ಅಮ್ಮ ಅಪ್ಪ ಇಲ್ಲೇನು ಮಾಡ್ತಾ ಇದ್ದೀರಾ? ಏನ್ಲ ಮಗ ಕೆಲ್ಸಕ್ಕೆ ಹೋಗಿಲ್ವಾ? ಇಲ್ಲಮ್ಮ, ಇವತ್ತು ರಜಾ ಹಾಕ್ಬಿಟ್ಟೆ. ಯಾಕೋ ಮೈಕೈ ಎಲ್ಲ ನೋವು ಒಂಥರ ನನಗೆ ಸಾಕಾದಂಗೆ ಆಗ್ತಿತ್ತಾ, ಅದಕ್ಕೆ ರಜಾ ಹಾಕ್ಕೊಂಡೆ. ವಾರವಾರ್ಲೂ ತಪ್ಪಿಸ್ಕೊಳ್ದಂಗೆ ಹೋಯ್ತೀಯೇ. ಇನ್ನೇನು ಮೈಕೈ ನೋಯ್ದಾನೆ, ವಾರಕ್ಕೊಂದ್ಸತಿನಾರು ರಜಾ ಹಾಕಬೇಕು ತಾನೆ. ವಾರದಲ್ಲಿ ಒಂದು ದಿವಸ ಓಟಿ ಅನ್ಕ ಮಾಡ್ಕೊ ಹೋಯ್ತೀಯೇ. ಮುನ್ಸುಂಗೆ ರೆಸ್ಟ್ ಬೇಕಲ್ಲ ಆ ದೇಹಕ್ಕೆ. ಅದಕ್ಕೆ ತಾನೇ ಕಾಡ್ದಂಗೆ ಮಾಡಿದ್ದಾರೆ ವಾರಕ್ಕೊಂದು ರಜಾ ಅಂತ. ಅಯ್ಯೋ ರೆಸ್ಟ್ ತಗೊಂಡು ಕುತ್ಕೊಂಡ್ರೆ ಆಯ್ತದಪ್ಪ. ನನಗೆ ಎಷ್ಟು ಸಮಸ್ಯೆ ಇದೆ ನಿಮ್ಗೆ ಗೊತ್ತಾ? ಮೈ ಮೇಲೆ ಕೇಳ್ಕೊಬಿಟ್ಟು ಸಮಸ್ಯೆ ಗೊತ್ತಾ ಅಂದರೆ ನೀವು ಸಮಸ್ಯೆ ತಂದುಬಿಡಿಕು ಅಂತ ನಾವು ಹೇಳ್ಕೊಟ್ಟಿದ್ವಾ? ಏನು ಮಾಡೋಕ್ಕಾಗುತ್ತೆ. ಬನ್ನಿ ಇವಾಗ ಹೋಗೋಣ ಬನ್ನಿ. ಸೌಮ್ಯ ಕವಿತಾ ಇಬ್ಬರು ಕಳಿಸಿದ್ರು, ಹೋಗಿ ಕರ್ಕ ಬನ್ನಿ, ನಾಷ್ಟನೂ ಮಾಡಿಲ್ಲ ಅಂತ. ಯಾಕೆ ನಾಷ್ಟ ಮಾಡ್ದೆ ಏನಕ್ಕೆ ಬಂದಿದ್ದೀರಾ ನೀವು? ಅಯ್ಯೋ ಬಂದು ಹಿಂಗೆ ಅಲ್ಲಿ ತಗೊಂಡಿದ್ವಲ್ಲ, ನೆನೆ ಕಾಯೆಲ್ಲ ಉದುರೋಗಿದ್ದು. ಯಾರು ಎತ್ತು ಕಿತ್ಕೊಂಡವ್ರು ಅಂದ್ಬಿಟ್ಟು ಬಂದೋಕನಪ್ಪ. ಊಟನೂ ಮಾಡ್ದಾನೆ ಮಾಡಿ ಅಂತ ಹೇಳಿದಾರ ನಿಮಗೆ ಕೆಲಸನ? ಬನ್ನಿಯಪ್ಪ ನೀವು. ಸರಿ ಬತ್ತಿ ನಡಿಯಪ್ಪ, ಬತ್ತಿ ನಡಿಲ್ಲ ಇಲ್ಲಕತ್ತೆ ನಮಗೂ ಹೆಂಗೋ ನಡೆಯೋಕ್ಕಾಗಿತ್ತಿಲ್ಲ. ಸರಿ ಟೈಮ್ ಬಂದಿದೆಯಾ? ಅದಕ್ಕೆ ಬಂದೆ. ಇಷ್ಟು ಹೊತ್ತಾಗಿದೆ, ಇನ್ನೂ ಊಟ ಮಾಡ್ತಾನೆ ಇದ್ದೀರಲ್ಲ ಅಂದ್ಬಿಟ್ಟು. ಹಲೋ, ಚೆನ್ನಾಗಿದ್ದೀರಾ? ಓ ಅತ್ತೆ, ಚೆನ್ನಾಗಿದ್ದೀವಿ ಅತ್ತೆ, ನೀವೇಗಿದ್ದೀರಾ? ನಾವು ಚೆನ್ನಾಗಿವಿ. ನೀವು? ಅತ್ತೆ ನಾವು ಚೆನ್ನಾಗಿದ್ದೀವಿ. ಮನೇಲಿ ಚೆನ್ನಾಗಿದ್ದಾರಲ್ವಾ? ಎಲ್ಲಿದ್ದೀರಿ? ನಾನಿಲ್ಲ ಹೊರಗಡೆ ಬಂದಿದ್ದೀನಿ. ಹೇಳಿ. ಮನೇಲಿದ್ದೀರಾ ಹೆಂಗೆ ಅಂತ? ಇಲ್ಲ ಮನೇಲಿಲ್ಲ, ಹೇಳಿ ನೀವು. ನಾನು ಹೊರಗಡೆ ಇದ್ದೀನಿ. ಮನೇಲಿ ಯಾರು ಇರ್ತಾರೆ ಅಂದ್ಬಿಟ್ಟು ಮಾಡಿಲ್ಲ. ಮಾತಾಡಲೇ ನಿಮ್ಮ ಮಾವ ಫೋನ್ ಮಾಡು ಅಳಿ ಮೈಯರ್ಗೆ ಅಂತಿತ್ತು. ಯಾಕೆ ಮನೇಲಿದ್ದಾಗೇನು? ಮನೇಲಿ ಮುಂದೆ ಮಾತಾಡಿದ್ರೇನು ಏನತ್ತೆ? ಅಯ್ಯೋ ತಪ್ಪು ತಿಳ್ಕೊಬೇಡಿ, ಹಂಗಲ್ಲ. ಏನೋ ಒಂದು ವಿಚಾರ ಮಾತಾಡ್ಬೇಕಾಗಿತ್ತು ಅದಕ್ಕೆ. ಹೌದಾ, ಏನು ಮಾತಾಡಿ? ಅದ ನಾವಿದ್ದಿದ್ರೆ ನತ್ತದ ಇವಳಿಗೆ ನೋಡಿ ಹಂಗಂತಾಳೆ. ಹೇಳಿ ಅತ್ತೆ, ಏನು ಸಮಾಚಾರ? ಅಯ್ಯೋ ಇವರು ನಿಮ್ಮ ಅಣ್ಣನ ಅತ್ತೆ, ಅದೇ ನಿಮ್ಮ ಅತ್ತೆ ಜಾನ್ಕತೆ. ಹೇಳಿ, ಏನಾಯ್ತು ಅವ್ರಿಗೆ? ಅವ್ರಿಗೆ ಏನೂ ಆಗಿಲ್ಲ ಕಣಪ್ಪ. ಮದುವೆ ದಿವಸ ಚಪಾತಿ ಖರ್ಚಿಗೆ ಕಾಸಿಲ್ಲ ಅಂದ್ಬಿಟ್ಟು ಪಾರ್ದಾಡ್ತಿದೆ ಅಂದ್ಬಿಟ್ಟು ನಾವೇನು ಕೇಳಲಿಲ್ಲ. ಅಕ್ಕನೆಯ ಯಾತವ ಇಸ್ಕೊಡ್ತೀನಿ ಅಂದ್ಬಿಟ್ಟು 50,000 ಇಸ್ಕೊಟ್ಟಿದ್ಲು. ಈಗ ಏನು ಅದೇ ಮೇಲೆ ಜೀರಿಗೆ ಹರಿತಾ ಕುಂತಾರೆ ಕಣಪ್ಪ. ದುಡ್ಡು ಬೇಕು ಅಂದ್ಬಿಟ್ಟು ಯಾಕೋ ಒಂಚೂರ ಮನ್ಸು ಮಾಡ್ಕೊಬಿಟ್ಟಾರೆ. ಇಲ್ಲಿ ಗಂಟ್ಲು ಕೇಳಲಿಲ್ಲ, ಒಂದು ಬಡ್ಡಿ ಕೇಳಲಿಲ್ಲ, ಒಂದು ಬಾನವಾಸ ಕೇಳಲಿಲ್ಲ, ಒಂದು ದುಡ್ಡು ಕೇಳಲಿಲ್ಲ. ಈಗ ಮಾತ್ರ ಏನು ಜೀರಿಗೆ ಹರಿತಾ ಕುಂತಾರೆ ಬೇಕು ಅಂದ್ಕೊಂಡು. ಅದಕ್ಕೆ ಹೊಸಿ ಹಿಂಸೆ ಆಗಿತ್ತಿಲ್ಲ. ನಿಮ್ಮ ಮಾವ ಅದಕ್ಕೆ ಮಾಡು ಅಂತಂತು. ನೋಡಿ ಈ ದುಡ್ಡು ಮಾತ್ರ ಮಡಿಕೊಳ್ಳಕ್ಕಿಲ್ಲ ಪಾಪ. ನಮಗೂ ಅರ್ಥ ಆಯ್ತದೆ. ಒಂದು 6 ತಿಂಗಳು ಬಿಟ್ಕೊಂಡು ಕೊಟ್ಟವು. ಒಂದು 50,000 ರೂಪಾಯಿ ಕೊಡಿ. ಅಯ್ಯೋ ಅದೇ ನಮ್ಮ ಪರಿಸ್ಥಿತಿ ನಿಮ್ಗೆ ಗೊತ್ತಿಲ್ಲ ಅತ್ತೆ. ತುಂಬ ಪ್ರಾಬ್ಲಮ್ ಆಗಿದೆ ನಮಗೇನೆ. ನಾನು ಮನೆಗೆ 1 ರೂಪಾಯಿ ಕೊಡ್ತಾ ಇಲ್ಲ. ಅದು ಮನೆ ಕಡೆ ಸಾಲ ಇದೆಯಲ್ಲ, ಅದನ್ನೇ ತೀರಿಸೋದಾಗಿದೆ ನನಗೆ. ಸುಮ್ಮನೆ ತುಂಬ ಪ್ರಾಬ್ಲಮ್ ಆಗಿದೆ ಅತ್ತೆ. ಬೇಜಾರು ತಿಳ್ಕೊಬೇಡಿ ನೀವು. ನನ್ನ ಹತ್ರ 1 ರೂಪಾಯಿ ಇಲ್ಲ ದುಡ್ಡು. ಇದ್ದಿದ್ರೆ ಕೊಡ್ತಿದ್ದೆ ನಾನು. ಅಯ್ಯೋ ನಿಮ್ದು ಅಮ್ಮ ಹೆಂಗೆ ಅನ್ಬೇಡಿ. ಯಾರ್ತವರಿದ್ರೆ ಪತ್ತೆ ಮಾಡ್ಕೊಡಿ, ಕೊಡ್ತೀವಿ. ದುಡ್ಡು ಮಡಿಕೊಳ್ಳಕ್ಕಿಲ್ಲ, ದೇವ್ರನಿಗೆ ವಾಪಸ್ ಕೊಟ್ಬಿಡ್ತೀವಿ ಗತೆ. ಅತ್ತೆ ನೀವು ಇಷ್ಟೆಲ್ಲ ಕೇಳ್ಕೊಬೇಕಾಗಿತ್ತಾ ಹೇಳಿ? ನಿಜವಾಗ್ಲೂ ಇದ್ದಿರು ಕೊಡ್ತಿದ್ದೆ ನಾನು. ನನಗೆ ತುಂಬ ಪ್ರಾಬ್ಲಮ್ ಆಗಿದೆ ಅತ್ತೆ. ಅದಕ್ಕೋಸ್ಕರ ಎಷ್ಟು ಇದಾಗಿದೆ ಗೊತ್ತಾ ನಮಗೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅಯ್ಯೋ ನೀವು ಕೊಡ್ದಾನೆ ಇನ್ಯಾರಪ್ಪ ಈಗ ನಮ್ಗೆ ಇನ್ಯಾರು ದಿಕ್ಕಿದ್ದಾರೆ ಹೇಳಿ? ನೋಡಿ ಒಟ್ಟಿಗೆ ನಾಳೆ ಗಂಟೆ ಟೈಮ್ ತಗೊಳ್ಬೇಕಾರೆ ಟೈಮ್ ತಗೊಂಡು ಯಾರ್ತವ್ರು ಕೇಳ್ಗಿಳಿರಾ? ಅಯ್ಯೋ ಯಾರು ದುಡ್ಡು ಕೊಡಲ್ಲತ್ತೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸರಿ ಬಿಡಿ, ಆಯ್ತು ಬಿಡಪ್ಪ. ಸರಿ ನಾವು ಅದಕ್ಕೆ ನಿಮ್ಮ ಮಾವ ಏನು ಜೀವ ತೆಗೆದುಬಿಡ್ತು. ಫೋನ್ ಮಾಡು ಅಳಿ ಮೈನ್ಗೆ ಅಂತ ಅದಕ್ಕೆ ಮಾಡಿದೆ ಕಣಪ್ಪ. ಕೊಡೋಣ ನಿಮ್ಮ ಮಾವನಿಗೆ. ಅತ್ತೆ ನಾನು ಸ್ವಲ್ಪ ಹೊರಗಡೆ ಇದ್ದೀನಿ, ಮತ್ತೆ ನಾನೇ ಮಾಡ್ತೀನಿ ಬಿಡಿ, ಆಯ್ತಾ? ಸರಿ ಆಯಿತು. ಏನು ದುಡ್ಡು ಅಂತ ಬರೀ ಇವ್ರದ್ದು ಹೀಗೆ ಆಗೋಗೈತಲ್ಲವ. ಏನು ಮಾಡೋದು ಹಿಂಗಾದ್ರೆ? ಅಲ್ಲಕ್ಕಲ್ಲ ಏನಿಲ್ಲ, ಇವಳು ಕಳ್ಳೆವರ ಇವಳು. ಕೆಲ್ಸಕ್ಕೆ ಬಂದಿದೀಯಾ, ಹೊರಗಡೆ ಬಂದಿದೀಯಾ ಅಂದ್ಬಿಟ್ಟು ದುಡ್ಡು ಕೇಳ್ಬೇಕಾ ಇವಳು? ಯಾಕೆ ರಾಜರಷ್ಟು ಕೇಳಲಿ ನಮ್ಮ ಮುಂದ್ಗಡೆ ಬೇಡ ಅಂದ್ಬಿಟ್ಟವ ನಾವು? ಅಯ್ಯೋ ಏನವ, ನನಗಂತ ತಲೆನೋವು ಬಂದಿದೆ. ಆ ಹೀರೋ ಸಾಲ ತೀರ್ಸೋಕ್ಕಾಗದೇ ಪರದಾಡ್ತಾ ಕುಂತಿದ್ದೀನಿ. ನೋಡಿದ್ರೆ ಮಗನೂ ಸೊಸೆನೂ ನೋಡ್ಕೊಂಡು ಜಾಲಿಯಾಗಿ ಅವರಿದ್ದಾರೆ. ಅವ್ರ ಸಾಲ ನಾನು ತೀರಿಸ್ತೇನೆ. ಇದೇ ಹೊಣೆ ಬರ ಅನಿಸ್ತಾ ಇದೆ ನನಗೆ. ಪರವಾಗಿಲ್ಲ, ಅವರು ಸುಮಾರಾಗೆ ಬುದ್ಧಿ ಕಲ್ತವ್ರೆ ಕಲ. ಮನೆಯ ನೋಡು ಯಾವ ಥರ ಹೇಳ್ಬಿಟ್ಟು ಎಲ್ಲಾನು ಜಾಲಿ ಉಡಾಯಿಸ್ತಾ ಕೂತಾರ ಅವರು. ನೀನು ಸಾಲ ತೀರ್ಸೋದ? ನಾನ್ಗೇನು ಗೊತ್ತವ ಅವ್ರು ಬರ್ತಾರೆ ಅಂತ. ಅವ್ರ ಅಣ್ಣಕ್ಕೆ ಬರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು ಹೇಗೋ ನನಗೂ ಮನೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದು. ಅದಕ್ಕೇನೆ ಅಷ್ಟು ಖರ್ಚು ಮಾಡ್ಬಿಟ್ಟು ನಾನು ಕಟ್ಟಿದ್ದು. ಸುಮ್ಮನೆ ಕಟ್ಟಕ್ಕೆ ನನಗೆ ಹುಚ್ಚು ಬಂದಿತ್ತಾ? ಇಲ್ಲೋ ಸುಮಾರು 1 ಲಕ್ಷದಲ್ಲೆಲ್ಲ ಮುಗಿಸೋನು. ಸ್ವಲ್ಪ ಗಾರೆ ಹಾಕಿಸ್ಕೊಡೋನು ಮುಗ್ದೋಗ್ತಿತ್ತು. ನನಗಾಯ್ತದೆ ಅಂತ ನಾನು ಅನ್ಕೊಂಡೆ. ಅಲ್ಲಿ ನೋಡಿದ್ರೆ ಆಗಿದೆ ಬೇರೆ. ಅಲ್ಲಕ್ಕಲ್ಲ ನಿಂಗೆ ಬುದ್ಧಿ ಇಲ್ವಲ್ಲ ನಿನಗೆ? ಯಾಕೆ ನಿನ್ಗೆ ಇಲ್ಲಿ ಇತ್ತಿಲ್ವ ಮನೆ? ಬೇಸ್ ಮಠ ಮಾಡಿ ಬಿಟ್ಟಿವೆ ಅಲ್ಲ, ಕಟ್ಟುವೆ ಅದನ್ನೇ.
ಏನೋ 1 ಲಕ್ಷ 2 ಲಕ್ಷದಲ್ಲಿ ಏನೋ ಸಹಾಯ ಮಾಡದ ಬಡವರು ಅಂತ ಹಂಗೆ ಅನ್ಕೊಂಡು 10-15 ಲಕ್ಷ ಸಾಲ ಮೊಯ್ಮೆ ಕೆಲ್ಕೊಂಡು ಕೂತಿದ್ದೀರಾ ದಡ್ನ ಬುದ್ಧಿವಂತ ನೀನು. ನನಗೇನಪ್ಪ ಗೊತ್ತು, ನನಗೇನು ಗೊತ್ತು ಹಿಂಗಾಗುತ್ತೆ ಅಂದ್ಬಿಟ್ಟು. ನಾನು ಮನೆ ಹೆಂಗೋ ಚೆನ್ನಾಗಿದೆ, ಒಳ್ಳೆ ಪ್ಲೇಸು, ಹೆಂಗೂ ಒಂದು ಕಟ್ಟಿದ್ರು ಅದು ಕವಿತನಿಗೆ ಅಂತ ಹೇಳ್ತಾನೆ ಇದ್ರಲ್ಲ ಪದೇ ಪದೇ, ಅದಕ್ಕೋಸ್ಕರ ಕಟ್ಟಿದ್ರು ನಮಗೆ ಆಗುತ್ತೆ ಅಂದ್ಬಿಟ್ಟು ಹಾಗೆ ಕವಿತನ ಹೆಸರು ಬರಿತೀವಿ ಅಂತಲೂ ಅಂತಿರಲ್ಲ ಅಂದ್ಬಿಟ್ಟು ಆ ಥರ ಮಾಡಿದೆ ನಾನು. ಹೇಗಿದ್ರು ನಮಗೆ ಆಗುತ್ತೆ ಅಂತ. ಏನು ಮಗ ಸೊಸೆ ಕಾಣೋದ್ರಂಗೆ ಕಂಡ್ರೆ ಇಷ್ಟನೇ ಇಲ್ಲ ಅನ್ನೋ ಥರ ಆಡ್ತಿದ್ರು, ಇವಾಗ ನೋಡಿದ್ರೆ ಈ ಥರ ಆಡ್ತಾ ಇದ್ದಾರೆ. ಅವ್ರ ಮುನ್ಸೊಳಗೆ ಇರೋದು ಯಾರು ಪತ್ತೆ ಮಾಡೋಕ್ಕಾಗುತ್ತೆ ಹೇಳಿ? ಅಲಕಲ್ಲ ಏನಾರೇ ಅಲ್ಲಿ ನಾನು ಹೇಳೋದೊಂದು ಅಮ್ಮನಿಗೂ ತಾನೇ ಮಾನ ಬರೋದು ಬೇಡವಲ್ಲ, ಈ ಪಾರ್ಟಿ ಮಾಡವ್ರೆ ಅಯ್ಯೋ ಇದ್ರ ಮೇಲೆ ಕೇಳಿದ್ರು ನಮಗೆ ಬೆಲೆ ಸಿಕ್ಕದ ಅನ್ನೋದು ಬೇಡವಲ್ಲ ಅಮ್ಮನಿಗೆ. ಅವಳೆ ಅಂತ ಬುದ್ಧಿ ಕಲ್ತಿದ್ದಾಳು ಅವಳು. ಅವ್ನು ಸಣ್ಣ ಎತ್ತಿ ಬಾಯಿ ಮುನ್ನಾಕಂತ ಹೋಗು ಹಂಗೆ ಬುದ್ಧಿ ಕಲಿಯೋದು ನಾವು ಕಲಿತೀವಿ ಅಂತವೆ ಆತ್ಕೋ ನೀಯತ್ತು ನೀ ಇದು ಬೇಡವಾ ಮನ್ಸನ್ಗೆ ತು ಬಾಯ್ಬಿಟ್ಟೆ ಅದು ಹೆಂಗಪ್ಪ ಹೇಳೋದು ಸರಿ ಹೇಳಿ ಮೈನ ಇಷ್ಟೆಲ್ಲ ಮಾಡೋನೆ ತು ಕೇಳೋದು ನಮ್ಗೆ ಮಾನ ಬರೋದು ಸಿಕ್ಕದ ಅನ್ನೋದು. ಅವ್ರು ಮಾಡ್ಕೊಳ್ಳೋದ್ಮೇಲೆ ಅದ್ಯಾವ ಜನ್ಮ ಅದು, ಪರವಾಗಿಲ್ಲ ಸುಮಾರಾಗೆ ಬುದ್ಧಿ ಕಲ್ತವೆ. ಅಯ್ಯಪ್ಪ ಭಗವಂತಕ್ಕಂತ ಹೋಗು. ನಿಜವಾಗ್ಲೂ ಈ ಥರ ಕಿತ್ತೋ ಜನಗಳು ಅಂತ ಅನ್ಕೊಂಡಿತಿರಕತ್ ನಾನು. ಅಲ್ಲ ಇದಕ್ಕೆ ಬಂದಿದ್ಲು ಅದಕ್ಕೆ ಕೇಳೋಕ್ಕೆಲ್ಲ ಸುಮ್ಮನಿರು, ಇದು ಇಲ್ಲಿಗೆ ಬಿಟ್ರು ಸರ್ ಬರೋಕ್ಕಿಲ್ಲ. ನಾನು ಹೇಳೋದು ನಿನ್ನ ಕುಟ್ಟೇನೆ ಯಾವಾರ ಯಾವಾರ ಮಾಡೋದಿರು ನಮ್ಮ ಕುಟ್ಟು ಮಾಡಬೇಕು. ಅದ್ಬಿಟ್ಟು ನಿನ್ನ ಕುಟ್ಟ ಯಾವಾರ ಮಾಡೋದು ವಾ ಇದನ್ನಿಲ್ಲೇ ಬಿಡವಾ, ಸುಮ್ಮನೆ ಯಾಕೆ ಅದು ದೊಡ್ಡದು ಮಾಡ್ತೀಯ? ಇವತ್ತು ಕಳ್ಳೆವರ ಏನು ಮಗ ಹೇಳಿ ನೀನೇ, ಕಳ್ಳೆವರ ಯಾಕೆ ಬೇಕು ಅವ್ರಿಗೆ? ಏನು ಕೇಳೋದಿದ್ರು ರಾಜರಷ್ಟು ಕೇಳಬೇಕು. ಅದು ಬಿಟ್ಬಿಟ್ಟು ಇವರು ಈ ಥರ ಬುದ್ಧಿ ಕಲ್ತ್ರೆ ಚಂದ ಏನು ಅನ್ಕೊಬಿಟ್ಟಿದಾರ ಕಣೇನು ದಡ್ರ ನಾವು. ಅದಕ್ಕೆ ಒಂಚಾಡ್ತಿದ್ಲು ಏನೋ ನೀನು ಕವಿತನ ಕೇಳಿದಾಳ ಕಣೆ, ಕೇಳಿಲ್ವ ಕಣೆ ಹೋಯ್ತೀನಿ ನಿಮ್ಮ ವೈ ಕೆಲಸ ಮಾಡೋಲ್ಲ ಅಂತ ಬೋಯ್ತೀನಿ ನಾನು. ನೀನು ಬಾಯಿ ಮುಚ್ಕೊಂಡು ಸುಮ್ಮನಿದ್ಬಿಡು ನೀನು, ನಾನು ಹೇಳೋದು ಕೇಳು. ಅಯ್ಯೋ ಪಾಪ ಕವಿತೆ ಏನೋ ಮಾಡ್ತಾಳೆ, ಅವ್ರು ಮಾಡಿದ ತಪ್ಪಿಗೆ ಕವಿತೆ ಏನು ಮಾಡ್ತಾಳೆ? ನೀವು ಕವಿತೆನ ಬೋದ್ರೆ ಏನು ಉಪಯೋಗ? ನನ್ನ ದಡ್ಡಿಯ ನನ್ನ ಮನೆ ಹಾಳು ಮಾಡ್ಕೊಳ್ಳೋಕ್ಕೆ ಅವ್ರ ವಿಷಯಕ್ಕೆ ತಗೊಂಡು ಕಡೋರ್ ವಿಷಯಕ್ಕೆ ನಮ್ಮ ಮನೆ ಹಾಳು ಮಾಡ್ಕೊಳ್ಳೋಕೆ ಏನು ಹುಚ್ಚು ಬಂದಿಲ್ಲ. ನಾನು ಹೇಳೋ ರೀತಿಯಲ್ಲಿ ಹೇಳ್ತೀನಿ, ಸುಮ್ಕಿರಲ್ಲ ನಾನು. ಹೆಂಗೆ ಹೇಳ್ಬೇಕು ಅಂತ ನನಗೆ ಗೊತ್ತು, ನಾನು ಹೇಳ್ತೀನಿ. ಹಿಂಗೆ ಮಾಡ್ತಾಳ ನಿಮ್ಮ ಅವ್ವ ಸರಿಯವ ಅಂತ ಕೇಳ್ತೀನಿ. ಫೋನ್ ಮಾಡಿ ದುಡ್ಡು ಕೇಳ್ತಾಳಲ್ಲ ಅಂತ ಅವ್ಳಿಗೆ ಹೇಳಕ್ಕೆ ಹೇಳ್ತೀನಿ ಬಿಡು. ಕಂಡವ್ರ ವಿಷಯಕ್ಕೆ ನಮ್ಮ ಮನೆ ಹಾಳು ಮಾಡ್ಕೊಳ್ಳೋಕ್ಕೆ ನಾನು ದಡ್ಡಿಯಲ್ಲ, ನಾನು ಹೇಳೋ ರೀತಿಯಲ್ಲಿ ಹೇಳ್ತೀನಿ. ಅವ್ರು ಓನ್ಗೋರ ಅಪ್ಪನ ಗೊತ್ತಾನೆ ಬುದ್ಧಿ ಬೇಡವಾ? ಅಲ್ಲ ಇಷ್ಟೆಲ್ಲ ಮಾಡವ್ರೆ ಅಯ್ಯೋ ಬಿಡು. ತಿರ್ಗಾ ಕೇಳೋದು ನಮ್ಗೆ ಮಾನ ಬರೋದಿದ್ದದ ಅಂದಾನೆ ಬಿಟ್ಟು ಈ ಕೆಲಸ ಮಾಡೋದು. ಮಾವ ನೋಡಿದ್ರೆ ಈ ಮಾವನ ಚಿಕ್ಕ ಮಾವನ ಅರುಣವ್ರ ಮಾವನ ಏಕ್ ತುಂಬ ಕತ್ಲು ಪಟ್ಟಿ ಇಟ್ಕೊಂಡಂತೆಲ್ಲ ಹೋಟ್ಲಾಗಡಿತಾವ ಆಗ ಬುದ್ಧಿ ಕಲಿಯೋನು. ಹೌದಾ? ಏನಕ್ಕೆ? ಸಣ್ಣ ಪುಟ್ಟ ವಿಷಯಕ್ಕೆ ಹಂಗೆ ಮಾಡೋದು ಅಷ್ಟು ತೋರಾಕಿ ಅಷ್ಟು ನಿಂತ್ಕೊಂಡು ಓಡಾಡ್ಕ ಮಾಡಿದ್ಕೆ ಹಿಂಗೆಲ್ಲ ಬುದ್ಧಿ ಕಲಿಯೋದು. ಏಕ್ ತುಂಬ ಇಟ್ಕೊಂಡಂತಾರಪ್ಪ. ಯಾಕೋ ತುಂಬ ಜಾಸ್ತಿ ಆಯ್ತು ಅವ್ರದ್ದು. ಪಾಪ ಮಾವ ಏನು ಮಾಡ್ತಾರೆ? ಮಾವನ್ಗೆ ಕತ್ಲು ಪಟ್ಟಿ ಇಟ್ಕೋಬೇಕು? ಒಂದ ಕೇಳೋನು ನಿನ್ನ ಗಂಡಗೆ ಕೆಲಸ ಮಾಡೋಣ ಸರಿಯಾ ಅಂತ. ಅದು ಯಾಕಬೇಕು? ಅಯ್ಯೋ ನೋಡು ತಮ್ಮನ ಪರ ವಯಸ್ಸಿಗೆ ಮಾತಾಡ್ತಾಳೆ ಅಂತ ಅನ್ಕೋತಾರೆ ಅಂದ್ಬಿಟ್ಟು ಅಲ್ಲಿ ಕಚ್ಕೊಂಡು ಸುಮ್ಮನೆ ಆಗಿನಿ. ಇಲ್ದವ್ರು ಹೆಂಗೆ ಮಾತಾಡ್ಬೇಕಾಗಿತ್ತು ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು ಮಾತಾಡೋನು. ಅಯ್ಯೋ ಆ ಸುದ್ದಿ ಯಾಕೆ ಈಗ ಸುಮ್ಮ ಕೂತ್ಕೊಳ್ಳಿ ನೀನು? ಅದು ಬೇರೆ ಒಂದು ದೊಡ್ಡ ಸುದ್ದಿ ಮಾಡ್ಕೊಂಡು ಕೂತ್ಕೊಳ್ವೆ ನೀನು. ಬೇಡ ಯಾವ ಸುದ್ದಿನ ಎತ್ಬೇಡ, ಸುಮ್ಮನೆ ಇರತ್ತಾಗೆ. ಪಾಪ ಕವಿತಾ ಬೇಜಾರು ಮಾಡ್ಕೊತಾಳೆ. ಕವಿತಾ ಬೇಜಾರು ಮಾಡ್ಕೊತಾಳೆ ಅಂದರೆ ಹೇಳ್ದಾನೆ ಕೇಳ್ದಾನೆ ಕಳ್ಳೆವರ ಏನು? ಈಗ ನನ್ನ ಮಗ ಸಾಲ ಹೊತ್ಕೊಂಡು ಸಾಯ್ತಾವಲ್ಲ, ಯಾರು ಕೊಟ್ಟಾರು? ವಾರ ಒಂದು ವಾರದಲ್ಲಿ ಒಂದು ದಿವಸ ರಜೆ ಆಗ್ತಾನೆ ಕೆಲಸ ಮಾಡಿ ಅವ್ರಿಗೆ ಉದ್ಧಾರ ಮಾಡ್ಬೇಕು ಅನ್ನೋದು ಈ ನನ್ನ ಮಗನಿಗೆ ಕೇಳ್ಬೋದಿರೋದು ಇವನಿಗೆ ಅಂತಾಡೆ ಬರ ಏನು ಮರಿ. ನನ್ನ ಮಕ್ಕಳನ್ನ ನಾನು ಅಷ್ಟು ಮಟ್ಟಿಗೂ ಸಾಕಿದಾನ. 10 ವರ್ಷ ಬೆಂಗಳೂರಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ರು 1 ರೂಪಾಯಿ ಸಂಬಳ ಕೇಳಲಿಲ್ಲ. ನನ್ನ ಮಕ್ಕಳು ಚೆನ್ನಾಗಿರಲಿ ಅಂದ್ಬಿಟ್ಟು ನಾನು ಹಂಗೆ ನೋಡ್ಕೊಂಡಿದ್ದು. ನಾವು ನಮ್ಮ ಮನೇನೇ ಒಂದು ಕೆಲಸ ಮಾಡ್ಸೋಕ್ಕಿಲ್ಲ ನಾವು. ನಮ್ಗಳಿಗೋಸ್ಕರನೇ ನನ್ನ ಮಕ್ಕಳು ಚೆನ್ನಾಗಿದ್ದೆ ಅಂತ ನಾವು ಆಸೆ ಮಾಡೋದು. ಅರ್ಥ ಮಾಡ್ಕೋಬೇಕು ತಾನೆ. ಪರವಾಗಿಲ್ಲ ಮಮ್ಮಿ ಸುಮಾರಾಗಿ ಅವಳೆ ಬುದ್ಧಿ ಕಲ್ತಾವಳೆ. ಕಲ್ತಿ ಸುಮ್ಕಿರೋ ಕವಿತಂಗೆ ಒಪ್ಪಿಸ್ತೀನಿ. ಕಾಂತದ್ರಾಗ ಸುಮ್ಮನೆ ಇರಲ್ಲ ನೀನು. ಸರಿ ಬಿಡವಾ, ಆಯಿತು. ನೀನು ಇಷ್ಟ ಹೇಗೆ ಬರುತ್ತಂಗೆ ಮಾಡು. ನೀನು ಏನು ಮಾಡಿದ್ರು ಒಳ್ಳೇದೇ ಆಗಿರುತ್ತೆ, ನನಗೆ ಗೊತ್ತಲ್ವಾ? ಸರಿ ಕಣಪ್ಪ, ನಡಿ ಆಯಿತು ಹೋಗದೆ. ಏನು ಅಲ್ಲ ಅವ್ನ ಮಗ ಆರಾಮಾಗಿರೋದು, ನನ್ನ ಮಗ ಜೀತ ಮಾಡಿಬಿಟ್ಟು ಅವಳಿಗೆ ಬೆಚ್ಚಗೆ ಮನೆ ಕಳ್ರವ ಅಂದ್ಬಿಟ್ಟು ಸಾಲ ತೀರ್ಸೋದು. ನೋಡಿ ಎಷ್ಟು ಮಟ್ಕದೆ ಅಂತ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.